ರ್ಯಾಂಕ್ ಬರ್ಬೇಕು ಅಂದ್ರೆ ಬರೀತೀವಿ. ಒಂದೊಂದ್ಸಲ ಫೇಲ್ ಐತಮ್ಮ ಏಡ್ಸ್ಕೊನ ಕೂಕೋನ ಕೈಲ ಸಪ್ಲಿಮೆಂಟರಿ ಎಲ್ಲ ಪಾಸ್ ಐತಮ್ಮ ಏವನ. ಈಗ ಏನಾಗುತ್ತೆ, SSLC ಎಕ್ಸಾಮ್ ಬರೀತೀವಿ, ಫಸ್ಟ್ ರ್ಯಾಂಕ್ ಬರೀಬೇಕು ಅಂತ ಹೋಗ್ತೀವಿ, ಒಂದ್ ಸಬ್ಜೆಕ್ಟ್ ಹೋಗ್ಬಿಡ್ತು, ಹಂಗೆ ಅಂತ ಹತ್ಕೊಂತೀವಿ, ಸಪ್ಲಿಮೆಂಟರಿ ಅಲ್ಲಿ ಬರ್ದು ರ್ಯಾಂಕ್ ಬರ್ತೀವಿ. ಈಗೇನೋ ಮೊನ್ನೆ ಆಗಿದೆ, ನನ್ಗೆ ಇನ್ನೂ ವಯಸ್ಸಿದೆ, ಮೊನ್ನೆ ಗೆದ್ದಿರೋದು 3 ವರ್ಷ ಆಗಿದೆ, ಇವತ್ತೆಲ್ಲ ನಾಳೆ ಮಿನಿಸ್ಟರ್ ಆಗ್ತೀನಿ. ನಾನು ಕಾಂಗ್ರೆಸ್ ಪಕ್ಷ ದೊಡ್ಡದು, ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಬ್ಕೊಂಡು ಬಂದಿರೋದು. ನಾನು ಪಾರ್ಟಿ ಆಫೀಸಲ್ಲೂ ಕಸ ಗುಡಿಸು ಮಗನೇ ಅಂದ್ರು ಕಸ ಗುಡಿಸ್ತೀನಿ. ನನಗೆ ಕಾಂಗ್ರೆಸ್ ಸಿದ್ಧಾಂತ ಬಹಳ ಮುಖ್ಯ. ಮುಂದಿನ ಸಲ ಅಲ್ಲ 28ಕ್ಕೆ ಹಾಕ್ತೀನಿ, 33ಕ್ಕೆ ಹಾಕ್ತೀನಿ, 38ಕ್ಕೆ ಹಾಕ್ತೀನಿ, 43ಕ್ಕೆ ಆಯ್ತಾನು. ಈಗ 40 ವರ್ಷದಲ್ಲಿ ಯಾವತ್ತೂ ಹಾಕ್ತೀನಿ, ಆಗದೆ ಇರ್ತೀನಿ. ನಾನು ಏನ್ ಯಜಮಾನ, ನನಗೆ ನಂಬಿಕೆ ಇದೆ. ಬಟ್ ಆದಷ್ಟು ಸರ್ ವಿರೋಧಿಗಳಿಗೆ ನಾನು ಹೇಳೋದು ಇಷ್ಟೇ, ಹಳ್ಳಿಗೂ ನೀವು ಹೋಗಿದ್ದೀರಾ, ಮನೆಗೂ ನೀವು ಹೋಗಿದ್ದೀರಾ, ನಿಮ್ ದುಡ್ಡಲ್ಲಿ ಕೊಳಿತಾ ಇದೆ ಅಲ್ಲ ಸ್ವಾಮಿ, 100 ಎಕರೆ 200 ಎಕರೆಗಳು ತಗೊಂಡು ಕೊಳಿತಾ ಇದೆ ದುಡ್ಡು. ಯಾವನಾದ್ರೂ ದಾನ ಧರ್ಮ ಮಾಡಿದೀರಾ? ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಆಂಬುಲೆನ್ಸ್ ಹಾಕಿದ್ದೀರಾ? ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟಿದ್ದೀರಾ? ಬಡವ್ರ ಮಕ್ಳಿಗೆ ಸ್ಪಂದಿಸಿದೀರಾ? ಏನೂ ಇಲ್ಲ. ಹೋಗ್ಲಿ, ನನಗಿರೋ ಪಾಪ್ಯುಲಾರಿಟಿ ಇದ್ರು ನಿಮ್ಗಿದ್ಯಾ? ಅದೂ ಇಲ್ಲ. ಸುಮ್ನೆ IPL ಕುತ್ಕೊಳ್ಳೋದು, ಬಾದಾಮ್ ಪಾಲ್ ತಾಗೋದು, ಬಾದಾಮ್ ಪೌಡರ್ ಖಾಲಿ ಮಾಡ್ತಾರ ಅಷ್ಟೇ ಅವರು, ಇನ್ನೇನು ಮಾಡಲ್ಲ. ಸರಿಗ ನಿಮ್ಮ ಅಭಿಮಾನಿಗಳಿಗೂ ಮುಖಂಡರಲ್ಲಿ ಪ್ರದೀಪ್ ಈಶ್ವರ್ ಮಿನಿಸ್ಟರ್ ಆಗಿ ಬರ್ತಾರೆ ಅಂತ ತುಂಬಾ ಆಸೆ ಇತ್ತು. ನೋಡೋಣ, ನನ್ನ ಅಭಿಮಾನಿಗಳಿಗೆ ನಾನು ಮಂತ್ರಿನೂ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಆಸೆ ಇದೆ. ಒಂದಿನ ಆಗ್ತೀವಿ ಬಿಡೋಣ, ಏನಿದೆ. ಮಂತ್ರಿ ಆಗ್ಬೇಕು ಅಂತನೂ ಆಸೆ ಇದೆ, ಮುಖ್ಯಮಂತ್ರಿ ಆಗ್ಬೇಕು ಅಂತನೂ ಆಸೆ ಇದೆ. ಇಲ್ಲಿ ಬರ್ದಿದ್ರೆ ಯಾವನ್ ತಪ್ಪಿಸ್ತಾನಣ್ಣ? ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಕ್ಕೆ ಒಬ್ರು ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಸರ್. ಯಾರು ಡಿಸೈಡ್ ಮಾಡ್ಬೇಕಾಗಿರೋದು? ಪಾರ್ಟಿ. ನೀವೀಗ ಹೈಕಮಾಂಡ್ ಅವರು ಕೊಟ್ಟಿಲ್ಲ ತಾನೆ. ನಮ್ ಕೆಲಸ ಏನು? ಬಾಯಿ ಮುಚ್ಕೊಂಡಿರ್ಬೇಕು. ಅದು ಬಿಟ್ಟು ನಾವು ಹೈಕಮಾಂಡ್ ಎಲ್ಲ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕಾಂಗ್ರೆಸ್ ಅಲ್ಲಿ ನಡೆಯುತ್ತಾ ಸರ್? ಕಾಂಗ್ರೆಸ್ ಸಮುದ್ರ ಸರ್, ನಾವೆಲ್ಲ ಇಷ್ಟಿಷ್ಟು ಮೀನುಗಳು. ಸಮುದ್ರದ ಮೇಲೆ ಮೀನು ಅಳಗುತ್ತೆ, ಎಲ್ಪೋತಂತೆ ಮೀನು. ಸರ್ ಒಂದ್ ಹೇಳ, HC ಮಹದೇವಪ್ಪ ಸಾಹೇಬರು 8 ವರ್ಷ ಮಿನಿಸ್ಟರ್ ಆಗಿದಾರಲ್ಲ. ಈಗ ಅವ್ರ ಸಮುದಾಯದಲ್ಲಿ ಒಬ್ಬ ಪೌರಾಡಳಿತದಲ್ಲಿ ನೀವು ನಂಬ್ತಿರಲ್ಲೋ, ಬಸಂತಪ್ಪ ಅವ್ರ ಮಗಳು ನನ್ನ ಸ್ಟೂಡೆಂಟ್, ಈಗ MBBS ಓದ್ತಿದ್ದಾಳ ಹುಡುಗಿ. ಬಸಂತಪ್ಪ ಅವರು ಇವತ್ತಿಗೂ ಬಾಡಿಗೆ ಮನೆಯಲ್ಲಿದ್ದಾರೆ. ಅವರು ಪೌರ ಕಾರ್ಮಿಕರು, ಅವರು ಪುರಸಭೆಯಲ್ಲಿ ಪೌರ ಕಾರ್ಮಿಕರು. ಇವತ್ತಂತ ಪೌರ ಕಾರ್ಮಿಕ ಕುಟುಂಬದ ದಲಿತ ವ್ಯಕ್ತಿಗೆ ಬಸಂತಪ್ಪನವ್ರನ್ನ ನಾವು ಮಿನಿಸ್ಟರ್ ಮಾಡಿದೀವಿ. HC ಮಹದೇವ್ ಸಾಹೇಬ್ರು ಆಗಿದಾರಲ್ಲ 7-8 ವರ್ಷ. ಹೊಸಬ್ರು ಬರೋದು ಬೇಡವಾ? ಈಗ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಕೊಟ್ಟಿದೀವಲ್ಲ, ಹೊಸಬ್ರು ಯಾವಾಗ ಆಗೋದು? ಕೊಡ್ತಾ ಇದೀವಲ್ಲ. ಈಗ ನೀವು ಮಹದೇವಪ್ಪನವ್ರನ್ನ ಕೊಡ್ಲಿಲ್ಲ ಅನ್ನೋದು ಹೇಳ್ತಾ ಇದ್ರೆ, ಬಸಂತಪ್ಪನವ್ರು ಕೊಟ್ಟಿರೋದು ಹೇಳ್ಬೇಕಲ್ಲ. ಅಕ್ಕ, ಪುರಸಭೆಯಲ್ಲಿ ಕೂಲಿ ಕೆಲಸ ಮಾಡೋ ವ್ಯಕ್ತಿನ ಇವತ್ತು ನಮ್ಮ ಪಾರ್ಟಿ ಮಿನಿಸ್ಟರ್ ಮಾಡಿದೆ. ಎಷ್ಟು ಜನಕ್ಕೆ ಸಾಧ್ಯ? ಪೌರ ಕಾರ್ಮಿಕರವರು. ನನಗೆ ಗೊತ್ತಿದೆ, ಅವ್ರು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಇವತ್ತು. ಅವ್ರ ಮಗಳು ಕಷ್ಟಪಟ್ಟು ಓದಿ ಡಾಕ್ಟರ್ ಆದ್ಲು. ಬಸಂತಪ್ಪನವ್ರ ಮಗಳು ನಮ್ಮ ಪರಿಶ್ರಮ ಅಕಾಡೆಮಿಲಿ ಲಾಂಗ್ ಟರ್ಮ್ ಕೋಚಿಂಗ್ ತಗೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಈಗ ಹುಬ್ಳಿಯಲ್ಲಿ ಓದ್ತಾ ಇದ್ದಾಳೆ. ಇದು ಏನಾಗುತ್ತೆ, ನಾವೆಲ್ಲರಿಗೂ ಅಕಾಮಿಡೇಟ್ ಮಾಡ್ತೀವಿ. ಸೊ ನಾನಂತೂ ನನಗೆ ಬೇಜಾರಿಲ್ಲ ಸರ್. ಕಾಂಗ್ರೆಸ್ ಪಾರ್ಟಿ ನನ್ನ ತಂದೆ ತಾಯಿ ಅಷ್ಟೇ ಶ್ರೇಷ್ಠ. ನಾನು ಕಸ ಗುಡ್ಸಕ್ಕೂ ರೆಡಿ. ನನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು. 28ಅಲ್ಲಿ ನಾವು ಬರಬೇಕು. 29ಅಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು. ಗ್ರಾಮಗಳಲ್ಲಿ ನಮ್ಮ ಬಾವುಟ ಹಿಡಿದು ನಮಗೋಸ್ಕರ ಪ್ರಾಣ ಕೊಡೋರು ಇರ್ತಾರೆ. ಪಾರ್ಟಿ ಅಂದ್ರೆ ಸಾಯೋರು ಇರ್ತಾರೆ. ಪಾರ್ಟಿ ಐಡಿಯಾಲಜಿಗೆ ಸಾಯೋರು ಇರ್ತಾರೆ. ನಾವು ಅವ್ರ ಮುಖ ನೋಡ್ಬೇಕು. ಅಧಿಕಾರ ಇವತ್ತಲ್ಲ ನಾಳೆ ಬರುತ್ತೆ. ಪವರ್ದೇನಿದೆ ಸರ್, ಬರುತ್ತೆ ಹೋಗುತ್ತೆ. ಸರ್, ಜಿಲ್ಲಾಧ್ಯಕ್ಷರ ಆಯ್ಕೆ ಸ್ಥಾನಕ್ಕೆ ಒಂದು ಅಭಿಪ್ರಾಯನ ಸಂಗ್ರಹ ಮಾಡುವ. ಈಗ 3 ಗಂಟೆಗೆ ನಂದು ಅಭಿಪ್ರಾಯ ಇದ್ದಾರೆ, ಅವ್ರ ಪಾಲಕವರಮ್ಮ ಅವ್ರು ಕೇಳ್ತಾ ಇದ್ದಾರೆ. ನಂದು ಅಭಿಪ್ರಾಯ ಏನಿದೆ ಅದು ತಿಳಿಸ್ತೀನಿ ಸರ್. ಯಾವ ರೀತಿ ಒಂದು ವ್ಯಕ್ತಿ ಜಿಲ್ಲಾಧ್ಯಕ್ಷ ಆದ್ರೆ ಉತ್ತಮ ಅಂತ? ಕಾಂಗ್ರೆಸ್ ಅಲ್ಲಿದ್ದು BJP ಅವ್ರ ಜೊತೆ ಕೈ ಜೋಡಿಸೋ ವ್ಯಕ್ತಿ ನಮಗ್ ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲಿದ್ದು BJP ವ್ಯಕ್ತಿನ ಗೆಲ್ಲಿಸ್ಬೇಕು ಅಂತ ಓಡೋ ವ್ಯಕ್ತಿ ನಮ್ಗೆ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಇರೋ ವ್ಯಕ್ತಿ ಬೇಕು. ಆ ನಿಷ್ಠೆ ಇರೋ ವ್ಯಕ್ತಿನ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಈಗ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಶಿವಶಂಕರ್ ರೆಡ್ಡಿ ಸಾಹೇಬರು ಗೌರಿಬಿದನೂರು MLA ಇದ್ದಾರೆ. ಅವರು ಜಿಲ್ಲಾಧ್ಯಕ್ಷರ ರೇಸ್ಗೆ ಬಂದಿದ್ದಾರೆ. ಮೋಸ್ಟ್ಲಿ ಶಿವಶಂಕರ್ ರೆಡ್ಡಿ ಸಾಹೇಬರು ಗಂಗ್ರೇಕಾಲ್ನ ನಾರಾಯಣ ಸೋಮಣ್ಣನ ಮಧ್ಯೆ ತೀವ್ರವಾದ ಪೈಪೋಟಿ ಇದೆ. OBC ಇಂದ ಕೊಟ್ಟರೆ ಗಂಗ್ರೇಕಾಲ್ ನಾರಾಯಣ ಸೋಮಣ್ಣನ ಕೊಡಿ, ಇಲ್ಲ ಒಕ್ಕಲಿಗ ಸಮುದಾಯದಿಂದ ಕೊಟ್ಟರೆ ಶಿವಶಂಕರ್ ರೆಡ್ಡಿ ಸಾಹೇಬ್ರು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಶಿವಶಂಕರ್ ರೆಡ್ಡಿ ಸಾಹೇಬರು ಹಿರಿಯರಿದ್ದಾರೆ. ನಾವು ಅವರು ಖಂಡಿತವಾಗೂ ಅವ್ರೇನಾದರೂ ರೇಸಿಗೆ ಬಂದರೆ ಖಂಡಿತವಾಗೂ ಅವ್ರನ್ನ ಬಿಟ್ಕೊಡೋ ಪ್ರಸಕ್ತಿನೇ ಇಲ್ಲ. ಶಿವಶಂಕರ್ ರೆಡ್ಡಿ ಸಾಹೇಬ್ರು ಏನಾದರೂ ನಿಂತರೆ ಖಂಡಿತವಾಗೂ ನಾವು ಅಭಿಮತ ವ್ಯಕ್ತಪಡಿಸ್ತೀವಿ. ಅವ್ರೀಗ ನನಗೆ ಗೊತ್ತಿಲ್ಲ, ಈಗ 3 ಗಂಟೆಗೆ ಗೊತ್ತಾಗುತ್ತೆ. ಅವ್ರೇನಾದ್ರು ಪ್ರದೀಪ್ ನಾನು DCCಗೆ ನಿಲ್ತೀನಿಯಪ್ಪ ಅಂದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಫಸ್ಟ್ ಅವ್ರು ನಿಲ್ಲಿಲ್ಲ ಅಂದ್ರೆ ಗಂಗ್ರೇಕಾಲು ನಾರಾಯಣ ಸ್ವಾಮಿ ಸಪೋರ್ಟ್ ಮಾಡ್ತೀನಿ. ಈಗ ಏನ್ ಗೊತ್ತಾ, ಸೀನಿಯರ್ MLA ಕೇಳಿದಾಗ ಗೌರವ ಕೊಡ್ಬೇಕಲ್ಲ. ಸೊ ಇದೆಲ್ಲ ಚರ್ಚೆ ನಡೀತಿದೆ ಸರ್, ನಿಮ್ ಗಮನಕ್ಕಿರ್ಲಿ. ನೋಡಿ, ಶಿವಶಂಕರ್ ರೆಡ್ಡಿ ಸಾಹೇಬ್ರೇನಾದ್ರು ರೇಸ್ಗೆ ಬಂದ್ರೆ ನಂದು ಸುಬ್ಬಾರೆಡ್ಡಿ ಅವ್ರ ಬೆಂಬಲ ಶಿವಶಂಕರ್ ರೆಡ್ಡಿ ಅವ್ರಿಗೆ. ಅವ್ರು ನಿಲ್ಲಿಲ್ಲ ಅಂದ್ರೆ ನಾವೆಲ್ಲರೂ ಗಂಗ್ರೇಕಾಲು ನಾರಾಯಣ ಸ್ವಾಮಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಗಂಗಮ್ಮಗುಡಿ ರಸ್ತೆ, ಬಜಾರ್ ರಸ್ತೆ ಎಕ್ಸ್ಟೆಂಡ್ 12 ಕೋಟಿ ತಂದಿದ್ದೀನಿ ಸರ್.
ಈಗ ಬೇಗ ಎಕ್ಸ್ಟೆಂಡ್ ಮಾಡ್ತೀವಿ, ಕಾಯ್ತಾ ಇದ್ವಿ. ಯಾಕಂದರೆ ಏಕಾಏಕಿ ಹೊಡಿಯೋಕ್ಕಾಗಲ್ಲ ಸರ್. ಅವ್ರಿಗೆ ಹೇಳಿ ಹೇಳಿ ಖಾಲಿ ಮಾಡ್ತೀವಿ ಅಂತಿದ್ದಾರೆ. ಒಂದು ಮನೆ ಹೊಡಿಯೋಕ್ಕೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂಥದ್ದು 500 400 600 ಅಂಗಡಿ ಹೊಡಿಬೇಕು. ಹೊಡಿತೀವಿ ಸರ್. ಥ್ಯಾಂಕ್ ಯು ಸರ್.